ನಮಸ್ಕಾರ ಪುರೋಹಿತ್ರೆ. ನಮಸ್ಕಾರನಮ್ಮ. ಹೇಳಿ. ನಾವು ಬೆಂಗಳೂರಿಂದ ಬಂದಿದೀವಿ. ಹೌದಾ ಅಮ್ಮ? ವಿಶೇಷವಾಗಿ ಏನಾದ್ರೂ ಪೂಜೆ ಮಾಡಿಸ್ಬೇಕಾ? ಆ ಪೂಜೆ ಮಾಡ್ಬೇಕು, ಆದ್ರೆ ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಷಯನ ತಿಳ್ಕೋಬೇಕು ಅಂತ ಬಂದಿದೀವಿ. ಮುಖ್ಯವಾದ ವಿಷಯನಾ? ಹೌದು ಪುರೋಹಿತ್ರೆ, ಈ ಊರಲ್ಲಿ ವೇದ ಪಾಠಶಾಲೆ ಇದೆಯಂತೆ. ಇತ್ತಮ್ಮ ಅಂತಿದ್ದೀರಾ, ಇವಾಗಿಲ್ವಾ? ನೋಡ್ಕೊಳ್ಳೋರಿಲ್ದೆ ಮುಚ್ಚೋಯ್ತು. ಅಯ್ಯೋ, ಇವಾಗ ಏನ್ ಮಾಡೋದು? ಇವಾಗ ಏನಾಯ್ತಮ್ಮ? ಆ ವೇದ ಪಾಠಶಾಲೆಯಲ್ಲಿ ಏನಾದ್ರೂ ಕೆಲಸ ಇದೆಯಾ ನಿಮ್ಗೆ? ಐದು ತಲೆಮಾರುಗಳ ಹಿಂದೆ ದೇವಿಪುರ ಅನ್ನೋ ಊರಿಂದ ಒಂದ್ ಹುಡ್ಗ ವೇದ ಕಲಿಯೋದಕ್ಕೆ ಅಂತ ಈ ಊರಿಗೆ ಬಂದ. ಆ ಹುಡ್ಗನ್ ಸೋದ್ರ ಮಾವ ಇಲ್ಲಿ ವೇದ ಪಾಠಶಾಲೆಗೆ ಆ ಹುಡ್ಗನ್ನ ಸೇರ್ಸಿದ್ರು. ಆ ಹುಡ್ಗನ್ಗೋಸ್ಕರ ಬಂದಿದೀವಿ ಪುರೋಹಿತ್ರೆ. ಏನಮ್ಮ, 5 ತಲೆಮಾರಿನ ಹಿಂದಿನ ಹುಡುಗನ ಹುಡ್ಕೊಂಡ್ ಬಂದಿದ್ದೀರಾ? ನಿಮಗೇನು ತಲೆ ಕೆಟ್ಟಿಲ್ಲ ತಾನೆ? ಅಂದ್ರೆ ಪುರೋಹಿತ್ರೆ, ಆ ಹುಡುಗನ್ ವಾರಸ್ದಾರರಿಗೋಸ್ಕರ ಬಂದಿದೀವಿ. ವಾರಸ್ದಾರನ? ಆ ಹುಡ್ಗ ಬೆಳೆದು ದೊಡ್ಡವನಾಗಿ ಮದ್ವೆ ಮಾಡ್ಕೊಂಡಿರ್ತಾನಲ್ವಾ ಪುರೋಹಿತ್ರೆ? ಆ ಹುಡ್ಗನ್ಗೆ ಮಕ್ಳಿರ್ತಾರಲ್ವಾ? ವೇದಾನ ಕಲ್ತ್ ಮೇಲೆ ಎಲ್ಲೆಲ್ಲೋ ಹೋಗ್ತಿರ್ತಾರೆ, ಇಲ್ಲೇ ಯಾಕಿರ್ತಾರಮ್ಮ? ಎಲ್ಲಿಗೆ ಹೋಗಿದಾರೋ ಆ ಪಾಠಶಾಲೆಯಲ್ಲಿ ಕೇಳಿದ್ರೆ ಗೊತ್ತಾಗುತ್ತೆ ಅಲ್ವಾ ಪುರೋಹಿತ್ರೆ? ಪಾಠಶಾಲೆನೇ ಇಲ್ಲ ಅಂದ್ಮೇಲೆ ಇನ್ನ ವಿವರ ಎಲ್ ಗೊತ್ತಾಗತ್ತಪ್ಪ? ಅಷ್ಟಕ್ಕೂ ವಾರಸ್ದಾರರ ಜೊತೆ ಏನ್ ಕೆಲ್ಸ? ಯಾರು ಶಾಪ ಹಾಕಿದ್ರೋ ಅವ್ರ ವಂಶಸ್ಥರ ಹತ್ರನೇ ಮಾಡಬೇಕು, ಅವಾಗ್ಲೇ ಶಾಪ ವಿಮೋಚನೆ ಆಗುತ್ತೆ. ಆ ವಾರಸ್ದಾರನ್ ಹತ್ರ ಚಂಡಿಯಾಗ ಮಾಡಿಸ್ಬೇಕು ಅಂತ ಶಾಸನದಲ್ಲಿ ಬರ್ದಿದೆ. ಆಗ್ಲೇ ಶಾಪ ವಿಮೋಚನೆ ಆಗತ್ತಂತೆ. ಅದಕ್ಕೆ ಅವ್ರನ್ನ ಹುಡ್ಕೊಂಡು ಬಂದಿದೀವಿ. ನಿಮ್ ಸಂಕಲ್ಪ ಪ್ರಯತ್ನ ತುಂಬಾ ದೊಡ್ಡದಮ್ಮ, ಆದ್ರೆ ವಾರಸ್ದಾರರು... ಯೋಚನೆ ಮಾಡಿ ಪುರೋಹಿತ್ರೆ, ಏನಾದ್ರೂ ಉಪಾಯ ಇದ್ರೆ ಹೇಳಿ. ಒಂದ್ ದಾರಿ ಇದೆ. ಆ ವೇದ ಪಾಠಶಾಲೆ ಇಲ್ಲ, ಆದ್ರೆ ಆ ಶಾಲೆಗೆ ಸಂಬಂಧಿಸಿದ ರೆಕಾರ್ಡ್ಸ್ ಎಲ್ಲ ಸ್ಟೋರ್ ರೂಮ್ ಅಲ್ಲಿ ಇದೆ.